ಎಚ್.ಕೆ. ಸುರೇಶ್ ಹೇಳಿದ್ದಾರೆ. ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಿಂದ ಆಯೋಜಿಸಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನವನ್ನು ನೆಚ್ಚಿಕೊಳ್ಳದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಹಕಾರ ಸಂಘಗಳು ಆರ್ಥಿಕವಾಗಿ ಬೆಳೆಯುತ್ತಿದ್ದು, ಇದಕ್ಕೆ ರೈತರ ಹಾಗೂ ಸಹಕಾರ ಸಂಘದ ನಿರ್ದೇಶಕರ ಹಾಗೂ ಷೇರುದಾರರ ಶ್ರಮ ಬಹಳ ಮುಖ್ಯವಾಗಿದೆ. ಕೇವಲ ಸಹಕಾರಿ ಸಂಘಗಳು ಕೇವಲ ಹಣಕಾಸು ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗದೆ ನಿಮ್ಮ ರೀತಿಯಲ್ಲಿ ಗೊಬ್ಬರದ ದಾಸ್ತಾನು ಪಡಿತರ ವಿತರಣೆಯಲ್ಲಿ ಮುಂದಾದ ಆರ್ಥಿಕತೆ ಬೆಳೆಯುತ್ತದೆ. ಅಲ್ಲದೆ ಈ ನಿಮ್ಮ ಸಂಘಕ್ಕೆ ಕೇಳಿರುವ ನೆಹರು ನಗರದ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಿರುವ ಜಾಗವು ಕೆಲವು ಕಡೆ ಒತ್ತುವರಿಯಾಗಿದ್ದು, ಅದನ್ನು ಬಿಡಿಸುವಲ್ಲಿ ಸಹಕಾರ ಸಂಘ ಮುಂದುವರೆದಿರುವುದು ಶ್ಲಾಘನೀಯ. ಅದರಂತೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಅದರ ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ನಾನು ಸಹ ಅನುದಾನವನ್ನು ನೀಡುತ್ತೇನೆ. ಈ ಸಹಕಾರ ಸಂಘ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯಲು ಕಟ್ಟಡ ನಿರ್ಮಾಣ ಮಾಡಲು ಮುಂದಾದರೆ ನಾನು ಸಹ ಅನುದಾನವನ್ನು ನೀಡುತ್ತೇನೆ. ಇದರ ಜೊತೆಯಲ್ಲಿ ರೈತರಿಗೆ ಬೇಕಾದ ಕೃಷಿ ಉಪಕರಣವನ್ನು ಮುಂದಿನ ದಿನಗಳಲ್ಲಿ ನೀಡುವಂತೆ ಸಲಹೆ ನೀಡಿದರು. ನಂತರ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂ.ಎ. ನಾಗರಾಜ್, ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಉತ್ತಮ ಆಸ್ತಿ ಹೊಂದಿರುವುದು ಈ ಸಂಘಕ್ಕೆ ಸೇರುತ್ತದೆ. ಅದರಂತೆ ಈ ಹಿಂದೆ ಈ ಸಂಘವನ್ನು ಕಟ್ಟಿ ಬೆಳೆಸುವುದೇ ಬಹುದೊಡ್ಡ ಕಷ್ಟವಾಗಿತ್ತು. ಎಲ್ಲರ ಸಹಕಾರ ಸಂಘದ ನಿರ್ದೇಶಕರ ಹಾಗೂ ಷೇರುದಾರರ ಸಹಕಾರದಿಂದ ಬಹುದೊಡ್ಡ ಸಂಘವಾಗಿ ಬೆಳೆದಿದೆ. ಎಲ್ಲರ ಸಹಕಾರದಿಂದ ಇದ್ದಂಥ ಲಕ್ಷಾಂತರ ರು ಸಾಲವನ್ನು ತೀರಿಸಿದ್ದು ಇದು ಉತ್ತಮವಾಗಿ ಬೆಳೆಯುತ್ತಿದೆ ಎಂದರು. ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷ ಡಿ.ಪಿ. ಸೋಮೇಗೌಡ, ನೆಹರು ನಗರದ ಆಸ್ತಿ ಒತ್ತುವರಿ ತೆರವುಗೊಳಿಸುವ ಸಂಬಂಧ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆದರೂ ಕೆಲವರು ನ್ಯಾಯಾಲಯದಲ್ಲಿ ಹೋಗಿದ್ದಾರೆ. ಆದರೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡಿಸಿ ಜಾಗ ಗುರುತಿಸಿ ಉಳಿಸುವ ಕೆಲಸ ಮಾಡಿದ್ದೇವೆ. ಇದಕ್ಕೆ ಷೇರುದಾರರ ಸಹಕಾರ ಮುಖ್ಯವಾಗಿದೆ ಎಂದರು. ಕಂದಾಯ ಇಲಾಖೆ ಎಲ್ಲರನ್ನು ಕಳಿಸಿ ಬಹುತೇಕ 90% ಜಾಗವನ್ನು ಮುಕ್ತಿಗೊಳಿಸುವ ಮುಖಾಂತರ ಸಂಘಕ್ಕೆ ಒಂದು ಆದಾಯ ಭಾವವನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಅದಕ್ಕೆ ಒಂದು ಕಾಂಪೌಂಡ್ ಮಾಡಬೇಕು, ಇಲ್ಲಾಂದ್ರೆ ಅವರು ಒತ್ತುವರಿ ಮಾಡ್ತಾರೆ ಬೇರೆಯವರೆಲ್ಲ ಅಂತಕ್ಕಂಥದ್ದನ್ನ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನೀವು ಏನು ಕಾಂಪೌಂಡ್ ಮಾಡಬೇಕು ಅಂತ ನಿಮ್ಮ ಕಮಿಟಿ ತೀರ್ಮಾನ ಮಾಡುತ್ತೆ. ನಾನು ಸಹ ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಸಹಕಾರ ಮಾಡುವುದರ ಮುಖಾಂತರ ಈ ಸಹಕಾರ ಸಂಘಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನಾವು ಖಂಡಿತವಾಗಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನನಗೆ ನಿರ್ದೇಶಕರಾದ ಬಿ.ಡಿ. ಚಂದ್ರೇಗೌಡ, ಮಲ್ಲೇಗೌಡ, ರವಿಕುಮಾರ್, ಕಾಂತರಾಜು, ಕಣಗುಪ್ಪೆ ಕುಮಾರ್, ಭಾರತಿಗೌಡ, ಲಕ್ಷ್ಮಣ್, ಜಾನಕಮ್ಮ, ಪ್ರಿಯಾಂಕಾ, ತೀರ್ಥಕುಮಾರ್, ಕಾರ್ಯದರ್ಶಿ ದೀಪು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.